Hi dear students, good morning all. In the last video, we have discussed about the physical world, first chapter, that is physical world. In that we have come across the information regarding the science and the physics. Science ಅಂದ್ರೇನು, physics ಅಂದ್ರೇನು ಅನ್ನೋದನ್ನ ಸ್ಟಡಿ ಮಾಡ್ತಾ ಬಂದಿದ್ದೀವಿ. Now we shall continue the study by starting with the scope of science, scope of physics. What is the need to study physics and what are the advantages of studying the physics that we are discussing now. The information regarding scope I have given already, nothing but there are two different cases we are considering: before 1900 and after 1900. The study of physics is different when compared to the study of physics before 1900. It is different. ಯಾವ ರೀತಿ? Before 1900 we have considered the study of physics under classical physics. Classical physics ಅಂತ ಸ್ಟಡಿ ಮಾಡ್ತಾ ಹೋದ್ವಿ. ಇದರಲ್ಲಿ ಯಾವ್ಯಾವ ಟಾಪಿಕ್ಸ್ ಬರುತ್ತೆ? ಫಸ್ಟ್ ಒನ್ ದಟ್ ಈಸ್ ಮೆಕ್ಯಾನಿಕ್ಸ್, ಸೆಕೆಂಡ್ ಒನ್ ಆಪ್ಟಿಕ್ಸ್, ಥರ್ಡ್ ಒನ್ thermodynamics. Means these are some classical physics, classical type of physics. And next one we have electrodynamics, electromagnetism, or you can call it as electrodynamics. Similarly, we have some more properties of physics, some more concepts in physics that has been studied before 1900. These such type of physics, mechanical physics, optical physics, such type of physics are considered under classical physics. Means for a mechanics, in this concept we are discussing about the Newton's laws. Newton's laws of motion, you have heard that. ನಿಮ್ಗೆ ಗೊತ್ತಿದೆ Newton's law of there are three laws, ಹೌದಾ? About the inertia and force. Likewise, the laws which governs the mechanism of any particles, such type of physics is called as ಮೆಕ್ಯಾನಿಕ್ಸ್. ಹೌದಾ? ಮೋಷನ್ ಯಾವುದೋ ಒಂದು ಬಾಡಿ ಮೂವ್ ಆಗ್ತಾ ಇತ್ತು ಅಂದರೆ ಅದರ ಫೋರ್ಸ್ ಅಪ್ಲೈ ಆಗಿದೆ, ಎಕ್ಸಲರೇಷನ್ ಇದೆ, ವೆಲಾಸಿಟಿ ಇದೆ, ಇವೆಲ್ಲ ಪ್ರಾಪರ್ಟೀಸನ್ನು ಈ ಮೆಕ್ಯಾನಿಕ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ಸ್ಟಡಿ ಮಾಡ್ತಾ ಬರ್ತೀವಿ. ಆ್ಯಂಡ್ ಆಲ್ಸೋ ಅಬೌಟ್ ದ ಗ್ರಾವಿಟೇಷನಲ್ ಲಾಸ್, ನ್ಯೂಟನ್ಸ್ ಗ್ರಾವಿಟೇಷನಲ್ ಲಾ. ಇಲ್ಲಿ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಆಸ್ಟ್ರೋನಾಮಿಕಲ್ ಫಿಸಿಕ್ಸ್ ಆಲ್ಸೋ ಇನ್ಕ್ಲೂಡೆಡ್. ಆಸ್ಟ್ರೋನಾಮಿಕಲ್ ಫಿಸಿಕ್ಸ್ ಅಂತಂದ್ರೆ ಏನು? ಗ್ರಾವಿಟೇಷನಲ್ ಲಾಸ್ ಯೂಸ್ ಮಾಡ್ತಾ ಇದೀವಿ ಇಲ್ಲಿ, ಹೌದಾ? ನ್ಯೂಟನ್ಸ್ ಗ್ರಾವಿಟೇಷನಲ್ ಲಾ, ಗ್ರಾವಿಟೇಷನಲ್ ಲಾ, ಗ್ರಾವಿಟೇಷನ್ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಏನಾಗಬೇಕು? ವಿ ನೀಡ್ ಟು ಕನ್ಸಿಡರ್ ಆಸ್ಟ್ರೋನಾಮಿಕಲ್ ಆಬ್ಜೆಕ್ಟ್ಸ್. ಆಸ್ಟ್ರೋನಾಮಿಕಲ್ ಆಬ್ಜೆಕ್ಟ್ಸ್ ಅಂದ್ರೆ ಏನು? ನಥಿಂಗ್ ಬಟ್ ಅರ್ತ್ ಅಂಡ್ ಅದರ್ ಪ್ಲಾನೆಟ್ಸ್, sun, moon. Likewise, if you consider those planets and study the reactions, interactions between those planets, nothing but motion of a planet with respect to one another. ಯಾವ ಫೋರ್ಸ್ ಒಳಗೆ ಒಂದರಿಂದ ಒಂದು ಮೂವ್ ಆಗ್ತಾ ಇದ್ದಾವೆ ಅವನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ಎಟ್ ವಾಟ್ ರೆಸಿಸ್ಟೆನ್ಸ್ ದೇ ಆರ್ ಸಿಚುವೇಟೆಡ್, ಹೀಗೆ ಡಿಫ್ರೆಂಟ್ ಪ್ರಾಪರ್ಟೀಸ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ದ್ಯಾಟ್ ಕಮ್ಸ್ ಅಂಡರ್ ಮೆಕ್ಯಾನಿಕ್ಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಲಾಸ್ ಅಂಡ್ laws of motion as well as the gravitational Newton's laws. Okay, in optics, in that component, in that part of a classical physics, we are dealing with light, behavior of light with respect to different mediums, different materials, property, light in a property such as reflection, refraction, diffraction, interference. ಈ ರೀತಿ ಡಿಫ್ರೆಂಟ್ ಪ್ರಾಪರ್ಟೀಸ್ ನೀವು ಅವನ್ನೆಲ್ಲ ಒಂದೊಂದೇ ಸ್ಟಡಿ ಮಾಡ್ತಾ ಹೋಗ್ತೀರಿ. ಓಕೆ, ನಥಿಂಗ್ ಬಟ್ ಆಪ್ಟಿಕ್ಸ್ ಮೀನ್ಸ್ ಸ್ಟಡಿ ಆಫ್ ಲೈಟ್ ಆ್ಯಂಡ್ ಇಟ್ಸ್ ಇನ್ಸ್ಟ್ರೂಮೆಂಟ್ಸ್. ಟೆಲಿಸ್ಕೋಪ್ ಎಲ್ಲ ಇದಾವಲ್ಲ, ಅವೆಲ್ಲ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ದೂರಿನ ಆಬ್ಜೆಕ್ಟ್ಸನ್ನು ನೋಡೋಕ್ಕೆ ಅಥವಾ ಸಣ್ಣ ಆಬ್ಜೆಕ್ಟ್ಸನ್ನು ನೋಡೋಕ್ಕೆ ಯೂಸ್, ಮೈಕ್ರೋಸ್ಕೋಪ್, ಈ ರೀತಿ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಯೂಸ್ ಮಾಡ್ತೀವಿ. ದ್ಯಾಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಆಪ್ಟಿಕಲ್ ಫಿನೋಮಿನಾಸ್. ಅವನ್ನೆಲ್ಲ ಈ ಬ್ರ್ಯಾಂಚಲ್ಲಿ ಆಪ್ಟಿಕಲ್ ಫಿಸಿಕ್ಸ್ ಅನ್ನೋ ಬ್ರ್ಯಾಂಚಲ್ಲಿ ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್ thermodynamics. Thermo means heat, temperature, pressure, volume.
ಈ ಪ್ರಾಪರ್ಟೀಸ್ ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮ್, ಈ ಮೂರು ಪ್ರಾಪರ್ಟಿ ಯಾವ್ಯಾವ ರೀತಿ ಡಿಫರೆಂಟ್ ಆಬ್ಜೆಕ್ಟ್ಸ್ ಒಳಗೆ ಯಾವ್ಯಾವ ರೀತಿ ವೇರಿ ಆಗತ್ತೆ, ಯಾವುದು ಕಾನ್ಸ್ಟೆಂಟ್ ಇರುತ್ತೆ ಅಂದರೆ ವೇರಿಯೇಷನ್ ಆಫ್ ಹೀಟ್, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಎಸ್ಪೆಷಲಿ ಇನ್ ಥರ್ಮೋಡೈನಮಿಕ್ಸ್ ವಿ ಸ್ಟಡಿ ಅಬೌಟ್ ಎನರ್ಜಿ ರಿಲೇಟೆಡ್ ಟು ಎನರ್ಜಿ, ನಥಿಂಗ್ ಬಟ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಯಾವ್ಯಾವ ರೀತಿ ಎನರ್ಜಿ ಕನ್ಸರ್ವ್ ಆಗತ್ತೆ, ಯಾವ ರೀತಿ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಹೀಟು ಟ್ರಾನ್ಸ್ಫರ್ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಆಲ್ಸೋ ಹೀಟ್ ಇಂಜಿನ್ಸ್, ನಥಿಂಗ್ ಬಟ್ ಸ್ಟೀಮ್ ಇಂಜಿನ್ಸ್ ಅಂತ ಆ ಇನ್ಸ್ಟ್ರೂಮೆಂಟ್ಸ್ ಅಥವಾ ಇಂಜಿನ್ಸ್, ಆ ಇಂಜಿನ್ಸ್ಗಳು ಯಾವ್ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋದು ಈ ಥರ್ಮೋಡೈನಮಿಕಲ್ ಕಾನ್ಸೆಪ್ಟ್ಸ್ ಮೇಲೆ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫಿನೋಮಿನಾಸ್ ಆರ್ ಎಲೆಕ್ಟ್ರೋಡೈನಮಿಕ್ಸ್. ಡೈನಮಿಕ್ಸ್ ನಥಿಂಗ್ ಬಟ್ ಇಂಟ್ರಾಕ್ಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಕಂಪೋನೆಂಟ್ಸ್, ಅವೆರಡು ಒಂದರಿಂದ ಒಂದು ಹೇಗೆ ಉತ್ಪಾದನೆ ಆಗುತ್ತದೆ ಮತ್ತು ಹೇಗೆ ಒಂದರಿಂದ ಒಂದು ಇಂಟ್ರಾಕ್ಷನ್ಸ್ ಇರುತ್ತೆ, ಅವೆರಡರ ನಡುವೆ ಯಾವ ರೀತಿ ಇಂಟ್ರಾಕ್ಷನ್ ಇರುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಕರೆಂಟ್, ವೋಲ್ಟೇಜ್, ಹಾಗೆ ಡಿಫ್ರೆಂಟ್ ಪ್ರಾಪರ್ಟೀಸ್, ರೆಸಿಸ್ಟರ್ಸ್ ಆ್ಯಂಡ್ ದ ಅಪ್ಲಿಕೇಶನ್ ಆಫ್ ದ್ಯಾಟ್ ಕಂಪೋನೆಂಟ್ಸ್, ಎಲೆಕ್ಟ್ರಿಸಿಟಿ ಅಂದರೆ ಕೆಪಾಸಿಟರ್ಸ್, ಟ್ರಾನ್ಸ್ಫಾರ್ಮರ್ಸ್, ಈ ಡಿಫರೆಂಟ್ ಕಂಪೋನೆಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಮೇನ್ಲಿ ದ ಫ್ಲೋ ಆಫ್ ಎಲೆಕ್ಟ್ರಾನ್, ನಥಿಂಗ್ ಬಟ್ ಫ್ಲೋ ಆಫ್ ಚಾರ್ಜಸ್, ನಥಿಂಗ್ ಬಟ್ ಇಟ್ ಇಸ್ ಅ ಕರೆಂಟ್ ಅಂತ ಹೇಳ್ಬೋದು. ಕರೆಂಟ್ ಪ್ರಾಪರ್ಟೀಸನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದೀಸ್ ಕಮ್ಸ್ ಅಂಡರ್ ದ ಕ್ಲಾಸಿಕಲ್ ಫಿಸಿಕ್ಸ್. Similarly, after 1900, the another way of thinking established, that physics is called as modern physics. Modern physics. In this type of modern physics, we have discussed about the atoms and nucleus. ಅಂದರೆ ಡಿಫರೆಂಟ್ ಡೈಮೆನ್ಷನ್ ಸಿಕ್ತು ನಮಗೆ ಈ ಆಫ್ಟರ್ 1900. ದ ಸ್ಟಡಿ ಆಫ್ ಫಿಸಿಕ್ಸ್ ಟುಕ್ ಅ ನ್ಯೂ ಡೈಮೆನ್ಷನ್. ಇದರಲ್ಲಿ ಏನೆಲ್ಲ ಸ್ಟಡಿ ಮಾಡ್ತೀವಲ್ಲ ದೇ ಆರ್ ಕಮ್ಸ್ ಅಂಡರ್ ಮ್ಯಾಕ್ರೋಸ್ಕೋಪಿಕ್. ಮ್ಯಾಕ್ರೋ ಮೀನ್ಸ್ ಲಾರ್ಜ್, ಯಾವುದು ನಮಗೆ ಕಣ್ಣಿಗೆ ಕಾಣುವಂಥದ್ದು. ಇವು ಆಟಮ್ಸ್ ಮತ್ತು ನ್ಯೂಕ್ಲಿಯಸ್ ಏನಿದಾವೆ ನಮ್ಮ ಕಣ್ಣಿಗೆ ಕಾಣಲ್ಲ, ಸೊ ದೇ ಆರ್ ಕಾಲ್ಡ್ ಆಸ್ ಮೈಕ್ರೋಸ್ಕೋಪಿಕ್. Micro means it is of the order of 10⁻⁻⁶. ಮ್ಯಾಕ್ರೋ ಲಾರ್ಜ್ ಅಂತ ಹೇಳ್ತೀವಿ. ಮೈಕ್ರೋ ಅಂತಂದ್ರೆ 10⁻⁻⁶. ಬರೀ 10⁻⁻⁶ ಅಂತ ಅರ್ಥ ಅಲ್ಲ ಇಲ್ಲಿ. ಮೈಕ್ರೋಸ್ಕೋಪಿಕ್ ಅಂತಂದ್ರೆ ಇಟ್ ಈಸ್ ಲೆಸ್ಸರ್ ದ್ಯಾನ್ 10⁻⁻⁶. 10⁻⁻⁶ಗಿಂತ ಕಮ್ಮಿ ಇರುವಂತಹ ಆಬ್ಜೆಕ್ಟ್ಸ್, ಅಂಥವುಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ ಇನ್ ಫಿಸಿಕ್ಸ್. ಸೊ such example are atoms and nuclei. So these will comes under modern physics. So these are the different scopes of physics. ಅಂದ್ರೆ ಇವನ್ನ ನಾವು ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ನಮಗೆ ಫಿಸಿಕ್ಸ್ ಕಾಣುತ್ತೆ ಅನ್ನೋದಕ್ಕೆ ಇವೇ ಉದಾಹರಣೆ. ಇಲ್ಲಿ ನಮಗೆ ಥರ್ಮೋಡೈನಮಿಕ್ಸ್, ಹೀಟ್ ಬಂತು ಅಂದರೆ ಸೂರ್ಯನಿಂದ ನಮ್ಗೆ ಲೈಟ್ ಬರ್ತಾ ಇದೆ, ಲೈಟ್ ಆಪ್ಟಿಕ್ಸ್ ಬಂತು, ಹೀಟ್ ಬಂತು ಅದ್ರ ಜೊತೆಗೆ. ಅಂದ್ರೆ ನೆಕ್ಸ್ಟ್ ನೀವು ಯಾವ್ದಾರ ಒಂದು ಆಬ್ಜೆಕ್ಟನ್ನ ಹೀಟ್ ಮಾಡಿದ್ರಂದ್ರೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ, ಥರ್ಮೋಡೈನಮಿಕ್ಸ್ ಬಂತು. ಹೀಟ್ ಮಾಡಿದ್ರಂದ್ರೆ ಅಲ್ಲಿ ಆ ಪಾರ್ಟಿಕಲ್ ಯಾವುದೇ ಒಂದು ಆಬ್ಜೆಕ್ಟ್ ಒಳಗಿರೋ ಎಲೆಕ್ಟ್ರಾನ್ಸ್ ವೈಬ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಫ್ ಯು ಕನ್ಸಿಡರ್ ಅ ಕೇಬಲ್ ಆರ್ ಸಚ್ ಟೈಪ್ ಆಫ್ ಎಲೆಕ್ಟ್ರೋಡೈನಮಿಕ್ಸ್, ಮೋಷನ್ ಆಫ್ ಕರೆಂಟ್ ವಿ ಕ್ಯಾನ್ ಕನ್ಸಿಡರ್. ಮೆಕ್ಯಾನಿಕ್ಸ್ ಒಳಗಂತೂ ಲಾಸ್ ಆಫ್ ನ್ಯೂಟನ್ಸ್ ಲಾಸ್, ವೆಲಾಸಿಟಿ, ಎಕ್ಸಲರೇಷನ್, ನಾವು ಮೂವ್ ಆಗ್ತಾ ಇದ್ದೀವಿ ಅಂತಂದ್ರೆ ವಿ ವಿಲ್ ಬಿ ಹ್ಯಾವಿಂಗ್ ಸರ್ಟನ್ ವೆಲಾಸಿಟಿ, ಸರ್ಟನ್ ಎಕ್ಸಲರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತೂ ಎಲ್ಲ ಪ್ರತಿಯೊಂದು ಕ್ಷಣಕ್ಕೂ ನಾವು ಕೌಂಟ್ ಮಾಡ್ಕೊತೀವಿ, ಹೌದಾ? ಸೊ ಇವೆಲ್ಲವೂ ಬಂದೇ ಬರುತ್ತೆ. ಆ್ಯಂಡ್ ರೆಸ್ಪೆಕ್ಟಿವ್ಲಿ ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ. ಎವ್ರಿ ಮ್ಯಾಟರ್ ಅಂತಂದ್ರೆ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್. ಎವ್ರಿ ಮ್ಯಾಟರ್ ವಿಲ್ ಬಿ ಮೇಡ್ ಅಪ್ ಆಫ್ ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ, ಹೌದಾ? ಯಾವುದೇ ಒಂದು ಪ್ರತಿಯೊಂದು ವಸ್ತು ತಗೊಳ್ರಿ, ಆ ಒಂದು ವಸ್ತು ಏನಾಗಿರುತ್ತೆ, ಅವು ಆಟಮ್ಸ್ ಇಂದ ಡಿಫರೆಂಟ್ ಆಟಮ್ಸ್ ಆರ್ ಸೇಮ್ ಆಟಮ್ಸ್, ಮಾಲಿಕ್ಯೂಲ್ಸ್ ವಿ ಕ್ಯಾನ್ ಟೆಲ್, ಅಂತ ಆಟಮ್ಸ್ ಇಂದ ಅವು ಮಾಡಲ್ಪಟ್ಟಿರ್ತಾವೆ. ಸೊ ದೇ ಆರ್ ಮೇಡ್ ಅಪ್ ಆಫ್ ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ. ಸೊ ವೆರೆವರ್ ಯು ಗೋ ದ ಫಿಸಿಕ್ಸ್ ವಿಲ್ ಫಾಲೋ ಯು, ಆರ್ ವೆರೆವರ್ ಯು ಗೋ ದ ಫಿಸಿಕ್ಸ್ ವಿಲ್ ಬಿ ದೇರ್. ಈಗ ಎಕ್ಸಾಂಪಲ್ ನಂಗೆ ಯಾಕೆ ನಗು ಬಂತಂದರೆ, ಹಚ್ ವಿಡಿಯೋಕಾನ್ದು ಒಂದು ಅಡ್ವರ್ಟೈಸ್ ಬಂತಿತ್ತು, ನಾಯಿ ಎಲ್ಲೆಲ್ಲಿ ಹೋದ್ರೂ ಬರ್ತಿರತ್ತಲ್ಲ ಹಾಗೆ. ಇಲ್ಲೇನಾಗತ್ತೆ, ಫಿಸಿಕ್ಸ್ ಎಲ್ಲ ಕಡೆ ಇದೆ ಆ್ಯಕ್ಚುಲಿ, ನಾವು ಹೋಗ್ತಾ ಇದ್ದೀವಿ,
So wherever you go, the physics will follow you. Okay, next we are going for the main part in this chapter, that is the forces. Different forces are there. The different forces that they have been divided into basically 4 types. ಯಾವ್ಯಾವ ರೀತಿ ಅದನ್ನ ಡಿವೈಡ್ ಮಾಡಿದ್ದಾರೆ ಬೇಸ್ಡ್ ಆನ್ ದೇರ್ ರೇಂಜಸ್, ದೇರ್ ಸ್ಟ್ರೆಂತ್, ಅವನ್ನೆಲ್ಲ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಈಗ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೌ ವಿ ಆರ್ ಮೂವಿಂಗ್ ಫರ್ದರ್ for fundamental forces. We are studying about the fundamental forces. There are actually so many of forces around us. ನಮ್ಮ ಸುತ್ತಮುತ್ತ ಜಾಸ್ತಿ ಸಾಕಷ್ಟು ಟೈಪ್ಸ್ ಆಫ್ ಫೋರ್ಸಸ್ಗಳಿದಾವೆ. ಆದರೆ ಅಮಾಂಗ್ ದ್ಯಾಟ್ ದೇರ್ ಆರ್ 4, ವಿ ಕ್ಯಾನ್ ಟೆಲ್ 4 ಫಂಡಮೆಂಟಲ್ ಫೋರ್ಸಸ್, ಬೇಸಿಕ್ ಫೋರ್ಸಸ್. ಈ 4 ಫೋರ್ಸ್ಗಳಿದಾವೆ ಇಲ್ಲಿ. ಓಕೆ, ಐ ವಿಲ್ ಟೆಲ್, ವೇಟ್, ಐ ವಿಲ್ ಎಕ್ಸ್ಪ್ಲೇನ್ ಇಟ್. There are 4 fundamental forces. Based on those fundamental forces only, other remaining forces are derived. So what are those fundamental forces? First one, we can tell that gravitational forces. Gravitational force. What do you mean by gravitational force? Gravitational force andrenu? Actually these are the forces based on the ranges between the objects and strength. Strength ಯಾವ ರೀತಿ ಇರುತ್ತೆ between the two objects, strength of the forces between the two objects and the range of the forces, ಅವುಗಳ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿರೋದು. ಫಸ್ಟ್ ಒನ್, ಗ್ರಾವಿಟೇಷನಲ್ ಫೋರ್ಸಸ್. ಗ್ರಾವಿಟೇಷನಲ್ ಫೋರ್ಸ್ ಅಂತಂದ್ರೆ ನೀವು ಕೇಳ್ತಾ ಬಂದಿದ್ದೀರಾ, ಬಿಟ್ವೀನ್ ದ ಟೂ ಮ್ಯಾಸಿವ್ ಆಬ್ಜೆಕ್ಟ್ಸ್, ನಥಿಂಗ್ ಬಟ್ ವಿ ಕ್ಯಾನ್ ಕನ್ಸಿಡರ್ ಬಿಟ್ವೀನ್ ಟೂ ಪ್ಲಾನೆಟ್ಸ್ and also between the human beings and the earth, or any animals on the earth and between on the earth also. And also you can consider any smallest objects like a ball. If you throw into the sky, what happens? It will fall onto the earth. What is the cause for that? Because of a force of attraction by the earth. earth ಏನು ಮಾಡ್ತಾ ಇದೆ, ಆ ಫೋರ್ಸ್, ಒಂದು ಫೋರ್ಸ್ ಅಪ್ಲೈ ಮಾಡಿ ಆ ಆಬ್ಜೆಕ್ಟ್ನ ಮತ್ತೆ ತನ್ನ ಕಡೆ ಸೆಳೆತಾ ಇದೆ. So this is a gravitational force. So you know about it. It is a large range force. Range is infinity, large range, because ಈಗ ನಾನು ಒಂದು ಸನ್ ಮತ್ತೆ ಮೂನ್ ಕನ್ಸಿಡರ್, ಸನ್ ಮತ್ತೆ ಅರ್ತ್ ಕನ್ಸಿಡರ್ ಮಾಡಿದ್ರೆ ಅವೆರಡರ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ? ಇಟ್ ಈಸ್ ಲಾರ್ಜರ್, ಹೌದಾ? ಸೊ ಅಂತ ಲಾರ್ಜ್ ಇದ್ರೂ ಕೂಡ ಏನಾಗ್ತಾ ಇದೆ, ಅರ್ತ್ ಸೂರ್ಯನ ಸುತ್ತಾ ಇದೆ, ಬಿಕಾಸ್ ಆಫ್ ದ್ಯಾಟ್ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದ ಅರ್ತ್ ಅಂಡ್ ದ ಸನ್, ಹೌದಾ? ಸಿಮಿಲರ್ ಅರ್ತ್ ಬಿಡ್ರಿ, ಇನ್ನು ಮುಂದಿನ ಪ್ಲಾನೆಟ್ಸ್ಗಳು ನಥಿಂಗ್ ಬಟ್ ಯುರೇನಸ್, ಪ್ಲೂಟೋ, ಲೈಕ್ ವೈಸ್ ಡಿಫರೆಂಟ್, ಸ್ಯಾಟರ್ನ್, ಈ ರೀತಿ ಡಿಫರೆಂಟ್ ಪ್ಲಾನೆಟ್ಸ್ ಇದಾವೆ ವಿಚ್ ಆರ್ ಫಾರ್ದರ್ ಅವೇ ಫ್ರಮ್ ದ ಸನ್ ವಿತ್ ರೆಸ್ಪೆಕ್ಟ್ ಟು ದ ಅರ್ತ್, ಹೌದಾ? ಅಂತ ದೂರ ಇದ್ರೂ ಅವು ಒಂದು ಆರ್ಬಿಟ್ ಒಳಗೆ ಸುತ್ತಾ ಇದಾವೆ. ಯಾಕೆ ಸುತ್ತಾ ಇದಾವೆ? ಬಿಕಾಸ್ ಆಫ್ ದಿಸ್ ಗ್ರಾವಿಟೇಷನಲ್ ಫೋರ್ಸ್. ಸೊ ವಿ ಕ್ಯಾನ್ ಟೆಲ್ ದ ರೇಂಜ್ ಆಸ್ ಲಾರ್ಜ್, or you can call directly as infinite, infinity. ಜಾಸ್ತಿ ಡಿಸ್ಟೆನ್ಸ್ ಏನಿದೆ, ಇನ್ಫಿನಿಟಿ, ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ದ ರೇಂಜ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಈಸ್ ಬಿಟ್ವೀನ್ ದ ಟೂ ಮ್ಯಾಸಿವ್ ಆಬ್ಜೆಕ್ಟ್ಸ್, ಮಾಸ್ ಇರುವಂತಹ ಆಬ್ಜೆಕ್ಟ್ಸ್ ನಡುವೆ ಇರುವಂತಹ ಒಂದು ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್. ಈಗ ನಾವು ಭೂಮಿ ಮೇಲೆ ನಿಂತಿದ್ದೀವಿ, ಯಾಕೆ ಸಾಧ್ಯ ಆಯಿತು ನಿಲ್ಲಕ್ಕಾಯ್ತು? ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಈಗ ನಾವೇ ಮೂನ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಆಗತ್ತಾ? ಆಗೋದಿಲ್ಲ. ಇಷ್ಟು ಅದಕ್ಕೆ ಯಾಕೆ? ಗ್ರಾವಿಟೇಷನಲ್ ಫೋರ್ಸ್ ಇದೆ ಅದಕ್ಕೂ, ಆದರೆ ಕಮ್ಮಿ ಇದೆ. ಸೊ ವಿ ವಿಲ್ ಫ್ಲೈ ಓವರ್ ದ ಮೂನ್. ಬಟ್ ಆನ್ ದ ಅರ್ತ್ ಇಟ್ ಈಸ್ ಲಾರ್ಜರ್ ವೆನ್ ಕಂಪೇರ್ಡ್ ಟು ದ ಮೂನ್. ಸೊ ವಿ ಆರ್ ಸ್ಟ್ಯಾಂಡಿಂಗ್, ವಾಕಿಂಗ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಸೊ ದಿಸ್ ಈಸ್ ಒನ್ ಥಿಂಗ್, ಇಟ್ ಈಸ್ ಅ ಲಾರ್ಜ್ ರೇಂಜ್ ಫೋರ್ಸ್. ಆ್ಯಂಡ್ another important thing about the gravitational force is it does not require any medium to interaction. For the interaction between the two objects, there is no need for the medium. ಅಂದ್ರೆ ಅರ್ಥ, ಈಗ ಮೀಡಿಯಂ ಅಂತಂದ್ರೆ ಏರ್ ಮೀಡಿಯಂ ಅಥವಾ ವಾಟರ್ ಮೀಡಿಯಂ, ಹೀಗೆ ಡಿಫ್ರೆಂಟ್ ಮೀಡಿಯಮ್ಸನ್ನು ಕನ್ಸಿಡರ್ ಮಾಡ್ತೀವಿ. ಈಗ ಈ ಗ್ರಾವಿಟೇಷನಲ್ ಫೋರ್ಸ್ ಇರಬೇಕು ಅಂತಂದ್ರೆ ಏರ್ ಇರಲೇಬೇಕಂತನೂ ಅರ್ಥ ಅಂತನೂ ಇಲ್ಲ, ವಾಟರ್ ಇರಬೇಕಂತನೂ ಇಲ್ಲ. ಯಾವುದೇ ಮೀಡಿಯಂ ಇಲ್ಲದೆ ಇದ್ರೂ ಈ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಫಾರ್ ಆನ್ ಎಕ್ಸಾಂಪಲ್, ದ ಫೋರ್ಸಸ್ ಬಿಟ್ವೀನ್ ದ ಪ್ಲಾನೆಟ್ಸ್. ಅಗೇನ್ ಐ ವಿಲ್ ಗೋ ಫಾರ್ ದಟ್. ಯಾಕಂತಂದರೆ ಈಗ ಅರ್ಥಲ್ಲಿ ಮಾತ್ರ ಅಟ್ಮಾಸ್ಫಿಯರ್ ಇದೆ, ಏರ್ ಇದೆ. ಬೇರೆ ಪ್ಲಾನೆಟ್ಸನ್ನು ಕನ್ಸಿಡರ್ ಮಾಡಿರಿ, ಅದಕ್ಕೆ ಅಟ್ಮಾಸ್ಫಿಯರ್ ಇರೋದಿಲ್ಲ.
ಆದರೂ ಸನ್ನಿಂದ ಮತ್ತೆ ಆ ಪ್ಲಾನೆಟ್ಸ್ ನಡುವೆ ಇಂಟ್ರಾಕ್ಷನ್ ಇದೆ, ಅಂದರೆ ಫೋರ್ಸ್ ಇದೆ. ಅಂದರೆ ಏನಾಯಿತು, ಯಾವುದೇ ಒಂದು ಮೀಡಿಯಮ್ ಇಲ್ಲದೆ ಇದ್ರೂ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್, ಅಟ್ರಾಕ್ಷನ್ ಆರ್ ರಿಪಲ್ಷನ್ ಯಾವ್ದಾರ ಇರ್ಬೋದು, ಹೌದಾ? ಅದಕ್ಕೇನಂತೀವಿ, ಇಟ್ ಈಸ್ ಅ ಲಾರ್ಜ್ ರೇಂಜ್ ಆ್ಯಂಡ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಮ್ ಟು ಪ್ರೊಪಗೇಟ್. ಅಂದರೆ ಈ ಫೋರ್ಸ್ ಇರಬೇಕು ಅಂತಂದರೆ ಯಾವುದೇ ಮೀಡಿಯಮ್ಗಳ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. Electromagnetic, nothing but there are between the two objects there arises the electric as well as magnetic effect. So we can consider electromagnetic force. So here for the electromagnetic forces we have to consider charged objects. Between the two charged objects we can observe electromagnetic force. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಒಳಗೆ ಏನಾಗುತ್ತೆ, ವಿ ಕ್ಯಾನ್ ಕನ್ಸಿಡರ್ ಟು ಮ್ಯಾಸಿವ್ ಆಬ್ಜೆಕ್ಟ್. ಒಂದು ಮಾಸ್ ಇರುವಂತಹ ಆಬ್ಜೆಕ್ಟ್, ಯಾವುದೇ ಒಂದು ವಸ್ತುವಿಗೆ ಮಾಸ್ ಇತ್ತು ಅಂತಂದರೆ ಅದಕ್ಕೇನಿರುತ್ತೆ, ಅವುಗಳ ನಡುವೆ ಗ್ರಾವಿಟೇಷನಲ್ ಫೋರ್ಸ್ ಆಟೋಮೆಟಿಕಲಿ ಇರುತ್ತೆ. ಆದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇರಬೇಕು ಅಂತಂದರೆ ದ ಟೂ ಆಬ್ಜೆಕ್ಟ್ಸ್ ಮಸ್ಟ್ ಬಿ ಚಾರ್ಜ್ಡ್. ಅದ್ರ ಮೇಲೆ ಚಾರ್ಜ್ ಇತ್ತು ಅಂತಂದರೆ ಮಾತ್ರ, ಐದರ್ ಪಾಸಿಟಿವ್ ಆರ್ ನೆಗೆಟಿವ್, ಯಾವುದೇ ಒಂದು ಚಾರ್ಜ್ ಇತ್ತು ಅಂತಂದ್ರೆ ಮಾತ್ರ ಅವೆರಡರ ನಡುವೆ ಏನಾಗುತ್ತೆ, ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ದ್ಯಾಟ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಇದರಲ್ಲಿ ನಾವು ಎರಡು ಸ್ಟಡಿ ಮಾಡ್ಬೋದು, ಒಂದು ಸ್ಟ್ಯಾಟಿಕ್ ಆ್ಯಂಡ್ ಅನದರ್ ಒನ್ ಈಸ್ ಡೈನಮಿಕ್. ಸ್ಟ್ಯಾಟಿಕ್ ಅಂತಂದರೆ ಕಾನ್ಸ್ಟಂಟ್, ಸ್ಟ್ಯಾಟಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತಂದರೆ ಚಾರ್ಜ್ ಯಾವಾಗ ಕಾನ್ಸ್ಟಂಟ್ ಆಗಿರುತ್ತೋ, ಮೂವ್ ಆಗ್ತಿರೋದಿಲ್ಲ, ಅವಾಗ ಏನಾಗುತ್ತೆ, ಇಟ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಸಿಟಿ. ಅಂದರೆ ಅದರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಆ ಫೀಲ್ಡ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ, ಹೌದಾ? ಈ ಫೀಲ್ಡನ್ನ ಸ್ಟಡಿ ಮಾಡೋಕ್ಕೆ ನಾವು ಕೂಲುಮ್ಸ್ ಲಾ ಅಂತ ಎಲ್ಲ ಯೂಸ್ ಮಾಡ್ತಾ ಹೋಗ್ತೀವಿ. ದ್ಯಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಫರ್ದರ್ ಕ್ಲಾಸಸ್. ಫಾರ್ ದ್ಯಾಟ್ ಯು ವಿಲ್ ಬಿ ಹ್ಯಾವಿಂಗ್ ಸಪ್ರೇಟ್ ಚಾಪ್ಟರ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಚಾರ್ಜಸ್ ಅಂತ ಹೇಳಿ ಚಾಪ್ಟರ್ಸ್ ಇದೆ. ಒನ್ ಬೈ ಒನ್ ನೀವೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀರಾ. ಓಕೆ, ವೆನ್ ಚಾರ್ಜ್ ಈಸ್ ಅಟ್ ಕಾನ್ಸ್ಟಂಟ್, ಇಟ್ ಈಸ್ ನಾಟ್ ಅಂಡರ್ ಮೋಷನ್, ವಿ ಕ್ಯಾನ್ ಅಬ್ಸರ್ವ್ ಸ್ಟ್ಯಾಟಿಕ್, ಹೌದಾ? ಯಾವಾಗ ಅದೇ ಚಾರ್ಜು ಮೂವ್ ಆಗ್ತಾ ಇದೆ ಅಂತಂದರೆ ದೇರ್ it give rise to the magnetic field also. So we electric and magnetic field both will be there. So electromagnetic force we are calling. It arises between the two charges. And what about the range? It is also of the large range. Similarly, as in the case of gravitational force, it is also the range of the electromagnetic force is also large, or you can tell infinite. Okay, and another thing, it also does not require any medium. Electromagnetic force, ಈ ಫೋರ್ಸಿಗೂ ಏನಾಗುತ್ತೆ, it does not require any medium to transfer. ಅಂದ್ರೆ ಅರ್ಥ, ಫಾರ್ ಅನ್ ಎಕ್ಸಾಂಪಲ್ ಅಗೇನ್ ಐ ವಿಲ್ ಗೋ ಫಾರ್ ದ ಪ್ಲಾನೆಟರಿ ಸಿಸ್ಟಮ್. ಈಗ ಸೂರ್ಯನಿಂದ ನಮಗೆ ಸಾಕಷ್ಟು ವೇವ್ಸ್ಗಳು ಬರ್ತಾ ಇರುತ್ತೆ. ಲೈಕ್ ವೈಸ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ ನಾವು, ಅದರಲ್ಲಿ ಏನೇನು ಡಿಫ್ರೆಂಟ್ ವೇವ್ ಲೆನ್ಸ್ನ ಅರೇಂಜ್ ಮಾಡಿರೋದು, ಹೌದಾ? ಅಲ್ಟ್ರಾ ವೈಲೆಟ್, ಇನ್ಫ್ರಾರೆಡ್ ಆ್ಯಂಡ್ ಎಕ್ಸ್ ರೇಸ್, ಈ ರೀತಿ ಡಿಫ್ರೆಂಟ್ ವೇವ್ಸ್ನೆಲ್ಲ ಕನ್ಸಿಡರ್ ಮಾಡಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆ ರೇಸ್ ಎಲ್ಲ ಎಲ್ಲಿಂದ ಬಂತು? ಸೂರ್ಯನಿಂದ ಬಂತು. ಸೂರ್ಯನಿಂದ ಇಲ್ಲಿ ಅರ್ಥ ತನಕ ಬರೋ ತನಕನೂ ಒಂದು ಮೀಡಿಯಮ್ ಇತ್ತ ಅಲ್ಲಿ? ಇಲ್ಲ. ಸೊ ದೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂಥ ವೇವ್ಸಿಗೆ ಏನಂತ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಪೋಗೇಟ್ ಆಗೋಕ್ಕೆ ಯಾವುದೇ ಮೀಡಿಯಮ್ಮಿನ ಅವಶ್ಯಕತೆ ಇಲ್ಲ. ಆ್ಯಂಡ್ ದ ಫೋರ್ಸ್ ಬಿಟ್ವೀನ್ ಸಚ್ particles is called as electromagnetic forces. So this also does not require any medium, and it is present between the charged objects and also of infinite range. So we came to know about gravitational force and electromagnetic force. Next the next third type is strong nuclear force. It is a strong nuclear force. Nuclear means the nucleus, the centermost part of the atom. Atom in madhyadalliruvanthaddu nucleus. It is composed of protons and neutrons. ಹೌದಾ? ನ್ಯೂಕ್ಲಿಯಸ್ ಯಾವ್ದ್ರಿಂದ ಆಗಿರುತ್ತೆ? ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಅನ್ನು ಕಂಬೈನ್ ಆಗಿ ಒಂದು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೆಂಟರ್ ಮೋಸ್ಟ್ ಪಾರ್ಟ್ ಆಫ್ ದ
atom, where total maximum overall mass of the atom is concentrated. ಎಲ್ಲ ಮಾಸ್ ಅದರದ್ದು ಒಂದು ಆಟಮ್ ಕನ್ಸಿಡರ್ ಮಾಡಿದ್ರೆ ಅದ್ರ ಮಾಸ್ ಸಾರಿ ಆ ಆಟಮ್ ಮಾಸ್ ಎಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ? ಅಟ್ ದ ಸೆಂಟರ್, ಅಟ್ ದ ನ್ಯೂಕ್ಲಿಯಸ್, ವೇರ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ಸ್ ಆರ್ ಪ್ರೆಸೆಂಟ್. ಹೌದಾ? The forces between the protons and neutrons, or between the protons and protons, or you can consider between the neutrons and neutrons, is called as strong nuclear forces. ಈಗ ಒಂದು ಕೆಲಸ ಮಾಡೋಣ, ಒಂದು ಪ್ರೋಟಾನ್, ಎರಡು ಪ್ರೋಟಾನ್ ಕನ್ಸಿಡರ್ ಮಾಡೋಣ. ಒಂದು ಯಾವುದೋ ಒಂದು ಆಟಮ್ ಒಳಗೆ ಎರಡು ಪ್ರೋಟಾನ್ಸ್ ಇದೆ, ಅವೆರಡನ್ನು ಸಪರೇಟ್ ಮಾಡ್ಬೇಕಂತಂದ್ರೆ ಯು ನೀಡ್ ಟು ಅಪ್ಲೈ ಮೋರ್ ಫೋರ್ಸಸ್, ಅಂದ್ರೆ ಜಾಸ್ತಿನೇ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ವಿಚ್ ಮೀನ್ಸ್ the force between the two protons the forces between the particles such as nucleons, ಅವುಗಳ ನಡುವೆ ಏನಿರುತ್ತೆ? ಸ್ಟ್ರಾಂಗ್ ಇರುತ್ತೆ, ವೆರಿ ಸ್ಟ್ರಾಂಗ್ ಫೋರ್ಸ್ ಇರುತ್ತೆ. ಸೊ ಇಟ್ ಈಸ್ ಅ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, and its range is of the order of 10⁻⁻15 ಮೀಟರ್. ಅಂದ್ರೆ ಬಹಳ ಕಮ್ಮಿ, 10⁻⁻⁻ ಇದೆ ಇಲ್ಲಿ, ಅಂದ್ರೆ 1/10⁻15 ಅಂತ ಅರ್ಥ. ಒಂದ್ರ ಮುಂದೆ 15 0, 1/that much. ಅಷ್ಟು ಮಾಡಿದ್ರೆ ಎಷ್ಟು ಫೋರ್ಸ್, ಎಷ್ಟು ಸಿಗ್ಬೋದು ಡಿಸ್ಟೆನ್ಸು? ಬಹಳ ಕಮ್ಮಿ, ವೆರಿ ಶಾರ್ಟ್ ರೇಂಜ್. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಆಫ್ ದ ಆರ್ಡರ್ ಆಫ್ ಶಾರ್ಟ್ ರೇಂಜ್, ದಟ್ ಈಸ್ 10⁻⁻15 ಮೀಟರ್, and the force is between the protons and neutrons. And also this is the attractive force, you can call it as a attractive, ಪ್ಯೂರ್ಲಿ ಅಟ್ರಾಕ್ಟಿವ್ ಫೋರ್ಸ್. ಯಾಕಂದ್ರೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಬೈಂಡ್ ಮಾಡಿಟ್ಟಿರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅಟ್ರಾಕ್ಟಿವ್ ಫೋರ್ಸ್, ಅಂಡ್ ಆಲ್ಸೋ ದ ಸ್ಟ್ರಾಂಗೆಸ್ಟ್ ಆಫ್ ಆಲ್ ದ ಫೋರ್ಸಸ್. ಎಲ್ಲಾ ಫೋರ್ಸ್ಗಳಿಗಿಂತಲೂ ಈ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಏನಿರುತ್ತೆ? ವೆರಿ ಸ್ಟ್ರಾಂಗ್ ಇರುತ್ತೆ. ಓಕೆ, ಸೊ ದ ನೇಮ್ ಈಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಅಂಡ್ ದ ಫೋರ್ತ್ ಒನ್ ಈಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ವೀಕ್ ನ್ಯೂಕ್ಲಿಯರ್ ಫೋರ್ಸ್ means it is also nuclear force only, but it is weaker than this strong nuclear force. This force arises between the electrons and the other particles. You can consider proton, neutron as at the center, nothing but nucleus, and the interaction between these nucleus and the electron, there is certain interaction, there is certain force. ಯಾವ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ? ನ್ಯೂಕ್ಲಿಯಸ್ ಸುತ್ತಾ ಇರುತ್ತೆ. ಯಾವ ಫೋರ್ಸ್ ಒಳಗೆ? ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಯಾಕಂತಂದ್ರೆ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ಗಿಂತ ಸ್ವಲ್ಪ ಅದ್ರದ್ದು ಸ್ಟ್ರೆಂತ್ ಕಮ್ಮಿ ಇರುತ್ತೆ. ಇಟ್ ಈಸ್ ಆಫ್ ದ ಆರ್ಡರ್ ಆಫ್ 10⁻⁻16 ಮೀಟರ್, ಅಂಡ್ ಇಟ್ ಈಸ್ ಆಲ್ಸೋ ದ ರೇಂಜ್ ಈಸ್ ಶಾರ್ಟ್ ರೇಂಜ್. ಸ್ವಲ್ಪ ದೂರದಲ್ಲಿ ಮಾತ್ರ ಇರುತ್ತೆ, ಜಾಸ್ತಿ ದೂರ ಇರುವಂತಹ ವಸ್ತುಗಳ ನಡುವೆ ಈ ಫೋರ್ಸ್ ಇರೋದಿಲ್ಲ. ಲಾರ್ಜರ್ ಡಿಸ್ಟೆನ್ಸ್ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ, ಲಾರ್ಜರ್ ರೇಂಜ್ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ. ಶಾರ್ಟರ್ ರೇಂಜ್ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಐದರ್ ಆರ್ ವೀಕ್ ಇವೆರಡು ಫೋರ್ಸ್ ಇರುತ್ತೆ, ವೀಕ್ ನ್ಯೂಕ್ಲಿಯರ್ ಫೋರ್ಸಸ್. ಸೊ ದೀಸ್ ಆರ್ ದ ಬೇಸಿಕ್ ಫೋರ್ಸಸ್, ಫಂಡಮೆಂಟಲ್ ಫೋರ್ಸಸ್. ಈ ಫೋರ್ಸಸ್ ಯೂಸ್ ಮಾಡ್ಕೊಂಡು ಮತ್ತೊಂದಿಷ್ಟು ನಾವು ಫೋರ್ಸಸ್ ಅನ್ನ ಡಿರೈವ್ ಮಾಡ್ಕೋಬಹುದು. ಫೋರ್ಸಸ್ ಬಿಟ್ವೀನ್ ಎನಿ ಆಬ್ಜೆಕ್ಟ್ಸ್ ವಿ ಕ್ಯಾನ್ ಕನ್ಸಿಡರ್, ಬಟ್ ಫೈನಲಿ ವಿ ವಿಲ್ ಗೋ ಫಾರ್ ದೀಸ್ ಫೋರ್ಸಸ್ ಓನ್ಲಿ. ಇವೇ 4 ಬೇಸಿಕ್ ಫೋರ್ಸಸ್. ಇವು 4 ಸ್ಟಡಿ ಮಾಡಿದ್ರೆ ಉಳ್ಕಿದ ಫೋರ್ಸ್ನೆಲ್ಲ ನೀವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ಅವಾಗಲೇ ನಾವು ಫೋರ್ಸ್ 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 ಅಂತ ಹೇಳ್ತಾ ಇದೀವಿ, ಫಂಡಮೆಂಟಲ್ ಫೋರ್ಸ್ ಬಗ್ಗೆನೇ ಸ್ಟಡಿ ಮಾಡ್ತಾ ಇದೀವಿ. ಸೊ ವಾಟ್ ಯು ಮೀನ್ ಬೈ ಫೋರ್ಸ್? ಫೋರ್ಸ್ ಅಂತಂದ್ರೆ ಏನು? ಇಟ್ ಈಸ್ actually from the Newton's law, second law we have taken this, the force of attraction or repulsion we have taken. F is equals to m into a. Yeah, it is actually a force is a external agency, form of an external agency which makes the body to move or to stop. ಒಂದು ಆಬ್ಜೆಕ್ಟ್ ಈಗ ಕಾನ್ಸ್ಟೆಂಟ್ ಸುಮ್ಮನೆ ಇದೆ ಅಂತಂದ್ರೆ ಅದಕ್ಕೆ ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತೀನಿ, ಅವಾಗ ಏನಾಗುತ್ತೆ? ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್. ಅಂದ್ರೆ ವಿಚ್ ಚೇಂಜಸ್ ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಆರ್ ಆಫ್ ಮೋಷನ್. ಯಾವುದೊಂದು ಎಕ್ಸ್ಟರ್ನಲ್ ಫೋರ್ಸ್ ಇಂದ, ಎಕ್ಸ್ಟರ್ನಲ್ ಏಜೆನ್ಸಿ, ಫೋರ್ಸ್ ಇಸ್ ಅನ್ ಎಕ್ಸ್ಟರ್ನಲ್ ಏಜೆನ್ಸಿ, ನಾವು ಹೊರಗಡೆಯಿಂದ ಅಪ್ಲೈ ಮಾಡ್ತಾ ಇರೋದು, ಹೌದಾ? ಯಾವ ಒಂದು ಎಕ್ಸ್ಟರ್ನಲ್ ಏಜೆನ್ಸಿ ವಿಚ್ ಕಾಸಸ್ ದ ಬಾಡಿ ಟು ಬಿ ಅಂಡರ್ ಮೋಷನ್ ಆರ್ ಟು ಬಿ ಅಂಡರ್ ರೆಸ್ಟ್. ಈಗ ಒಂದು ಬಾಡಿ ಮೋಷನ್ ಮೂವ್ಮೆಂಟ್ ಆಗ್ತಾ ಇತ್ತು,
ನಾವೊಂದು ಆಬ್ಸ್ಟಕಲ್ ಅಡ್ಡ ಏನಾರ ಇಟ್ಟೆ ಅಂತಂದ್ರೆ ಅದಕ್ಕೆ ಬಡ್ದು ವಾಪಸ್ ಸ್ಟಾಪ್ ಆಗ್ಬಿಡ್ತದೆ. ಅಂದ್ರೆ ದಿಸ್ ಆಬ್ಸ್ಟಕಲ್ ಇಸ್ ಎ ಫೋರ್ಸ್ ವಿಚ್ ಈಸ್ ಲಾರ್ಜರ್ ದೆನ್ ದಿಸ್ ಮೋಷನ್, ಅದಕ್ಕೋಸ್ಕರ ಈ ಆಬ್ಜೆಕ್ಟ್ ಸ್ಟಾಪ್ ಆಗ್ಬಿಡ್ತು. ಸೊ ಏನಾಯ್ತು ಇಲ್ಲಿ, ಆ ಫೋರ್ಸ್ ಈಸ್ ಕಾಸಿಂಗ್ ದ ಆಬ್ಜೆಕ್ಟ್ ಟು ಸ್ಟಾಪ್, ಮೂವ್ ಆಗ್ತಿರುವಂತಹ ಆಬ್ಜೆಕ್ಟ್ ನ ಸ್ಟಾಪ್ ಮಾಡ್ತು. ಸೊ ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ಏಜೆನ್ಸಿ. ಸಿಮಿಲರ್ಲಿ ಯಾವಂತ ವಸ್ತು ಕಾನ್ಸ್ಟೆಂಟ್ ಆಗಿರುತ್ತೆ, ನಾವು ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಹೌದಾ? ಸೊ ದಿಸ್ ಇಸ್ ಅ ಎಕ್ಸಾಂಪಲ್. ನಥಿಂಗ್ ಬಟ್ ಫೋರ್ಸ್ ಅಂತಂದ್ರೆ it is an external agency from the second law of Newton's second law. More law ಇದೆ ಅಂತ ಹೇಳಿದ್ವಲ್ಲ, that we will going to study in further classes. Just giving a introduction here. Force F is equals to ma, mass into acceleration ಅಂತ ಡಿರೈವ್ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ದ ಯುನಿಫಿಕೇಶನ್ ಥಿಯರಮ್, ಯುನಿಫಿಕೇಶನ್ ಆಫ್ ಕಾನ್ಸೆಪ್ಟ್ಸ್. ಇಲ್ಲಿ ಯುನಿಫಿಕೇಶನ್ ಅನ್ನೋದು ಇಟ್ ಈಸ್ ಅ ಕ್ವೆಸ್ಟ್ ಫಿಸಿಕ್ಸ್ ಫಾರ್ ದ ಫಿಸಿಕ್ಸ್. ಕ್ವೆಸ್ಟ್ ಅಂತ ಅಂದ್ರೇನು? ಟ್ರೆಜರ್ ಇದ್ದಂಗೆ ಒಂಥರ. ಯಾಕೆ ಅಂತಂದ್ರೆ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್ ಹಿಯರ್. ಈಗ ನ್ಯೂಟನ್ಸ್ ಲಾಸ್ ಅಂತ ಸ್ಟಡಿ ಮಾಡ್ತೀರಿ. ಈ ನ್ಯೂಟನ್ಸ್ ಲಾ ಅನ್ನೋದು ಯಾವ್ದಕ್ಕೆ ಅಪ್ಲೈ ಆಗ್ತಿತ್ತು? ಜಸ್ಟ್ ಫಾರ್ ಮೆಕ್ಯಾನಿಕ್ಸ್, ಹೌದಾ? ಮೆಕ್ಯಾನಿಕ್ಸ್ ಅಂತಂದ್ರೆ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ನ ಸ್ಟಡಿ ಮಾಡಕ್ ಯೂಸ್ ಮಾಡ್ತಾ ಇದ್ವಿ. ಎಷ್ಟು ಫೋರ್ಸ್ ಅಪ್ಲೈ ಆಗ್ತಾ ಇದೆ, ನೆಕ್ಸ್ಟ್ ಅದು ಎಷ್ಟು ಎಕ್ಸಲರೇಷನ್ ಮೂವ್ ಆಯ್ತು, ಎಷ್ಟು ವೆಲಾಸಿಟಿ ಗೇನ್ ಆಯ್ತು, ಎಷ್ಟು ಟೈಮ್ ತಗೊಂತು, ಈ ರೀತಿ ಸ್ಟಡಿ ಮಾಡ್ತಾ ಇದ್ವಿ. ಈ ಫೋರ್ಸಸ್ ನಾವು ಏನ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಆಸ್ಟ್ರೋನಾಮಿಕಲ್ ಆಬ್ಜೆಕ್ಟ್ಸಿಗೂ ಅಪ್ಲೈ ಮಾಡ್ತಾ ಇದೀವಿ. ಅಂದ್ರೆ ಲಾರ್ಜರ್ ಆಬ್ಜೆಕ್ಟ್ಸ್ಗೆ ಅದ್ರ ಮೋಷನ್ ಸ್ಟಡಿ ಮಾಡಕ್ಕೂ ಅಪ್ಲೈ ಮಾಡ್ತಾ ಇದೀವಿ. ಸೊ ಯುನಿಫಿಕೇಶನ್, ಆಡಿಂಗ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಂಡರ್ ಸಿಂಗಲ್ ಫಿನಾಮಿನಾ ವಿ ಆರ್ ಸ್ಟಡಿಂಗ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಯುನಿಫಿಕೇಶನ್. ಅನದರ್ ಎಕ್ಸಾಂಪಲ್, ಈಗ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತೀವಿ. ಎಲೆಕ್ಟ್ರಿಕ್ ಚಾರ್ಜಸ್ ವೆನ್ ಅಟ್ ಅ ಕಾನ್ಸ್ಟಂಟ್, ನಥಿಂಗ್ ಬಟ್ ಸ್ಟ್ಯಾಟಿಕ್ ಚಾರ್ಜಸ್, ಅವುಗಳ ಪ್ರಾಪರ್ಟಿ ಬೇರೆ ಇರ್ತಾವೆ. ಈಗ ದ್ಯಾಟ್ ಸೇಮ್ ಚಾರ್ಜ್ ಇಫ್ ಇಟ್ ಈಸ್ ಅಂಡರ್ ಮೋಷನ್ ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಲ್ಲೇನಾಯ್ತು, ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಥೇರೀಸ್ ಮತ್ತೆ ಮ್ಯಾಗ್ನೆಟಿಕ್ ಥೇರೀಸ್ ಎರಡು ಕಂಬೈನ್ ಆಗಿ ಏನಾಯ್ತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೇರೀಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫಿನಾಮಿನಾ, ಇವನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ 2 ಅಥವಾ 3 ಕಾಂಬಿನೇಷನ್ಸ್ ಆಫ್ 3 ಕಾಂಬಿನೇಷನ್ಸ್ ಆಫ್ ಫಿನಾಮಿನಾ ಆರ್ ಕಂಬೈನ್ಡ್. ಸೊ ದೀಸ್ ಟೈಪ್ ಆಫ್ ಕಾಂಬಿನೇಷನ್ಸ್ ಆರ್ ಕಾಲ್ಡ್ ಆಸ್ ಯುನಿಫಿಕೇಶನ್. ಇಂತ ಅಂದ್ರೆ ನಾವೇನೇನು ಫಿಸಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಅವೆಲ್ಲ ಕೆಲವೊಂದು ಒಂದೊಂದೇ ಸ್ಟಡಿ ಮಾಡ್ತಾ ಹೋಗ್ತಾರೆ ಕೆಲವೊಬ್ರು, ಆಮೇಲೆ ಕೆಲವೊಂದು ಕಾನ್ಸೆಪ್ಟ್ಸ್ ಯೂಸ್ ಮಾಡ್ಕೊಂಡು ಕಂಬೈನ್ ಆಗ್ಬಿಡ್ತಾವೆ. ಅಂದ್ರೆ ಸಿಮಿಲರ್ ಇರ್ತಾವೆ, ಒಂದರಿಂದ ಒಂದು ರಿಲೇಟೆಡ್ ಇರ್ತಾವೆ ಅನ್ನೋದಕ್ಕೆ ನಾವು ಯುನಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ಸಿಮಿಲರ್ಲಿ ವಿ ಆರ್ ಗೋಯಿಂಗ್ ಫಾರ್ ದ ಫಿಸಿಕಲ್ ಫಾರ್ಮ್ಸ್, ನಥಿಂಗ್ ಬಟ್ ನೇಚರ್ ಆಫ್ ಫಿಸಿಕಲ್ ಲಾಸ್. ಈಗ ಸಾಕಷ್ಟು ಲಾಸ್ಗಳಿದಾವೆ. Under based on these forces only we are studying different laws. Coulomb's law, gravitational law, Newton's law, ಈ ರೀತಿ ಡಿಫ್ರೆಂಟ್ ಲಾಸ್ ಆಯ್ದ. ಆ ಎಲ್ಲಾ ಲಾಸ್ಗಳು ಏನಾಗುತ್ತೆ, ಬೇಸ್ಡ್ ಆನ್ ದ ಲಾ ಆಫ್ ಕನ್ಸರ್ವೇಷನ್ ಆರ್ ನಾಟ್ ಕನ್ಸರ್ವೇಷನ್ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ವಾಟ್ ಯು ಮೀನ್ ಬೈ ಕನ್ಸರ್ವೇಷನ್? ಕನ್ಸರ್ವೇಷನ್ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ದ ನೇಚರ್ ಆಫ್ ಲಾಸ್. ಇದನ್ನ ನೇಚರ್ ಅಂತ ಕರಿತೀವಿ. ಆ ಲಾ ಯಾವ್ದ್ರಿಂದ ಫಾರ್ಮ್ ಆಯ್ತು, ಅದರ ನೇಚರ್ ಏನು, ಆ ಲಾದ ನೇಚರ್ ಏನು ಅನ್ನೋದಕ್ಕೆ ನಮಗೆ ಒಂದು ನೇಚರ್ ಆಫ್ ಫಿಸಿಕಲ್ ಲಾ ಅಂತ ಹೇಳಿ ಸ್ಟಡಿ ಮಾಡ್ತೀವಿ. ದಟ್ ಈಸ್ ಕನ್ಸರ್ವೇಷನ್ ಆರ್ ನಾಟ್ ಕನ್ಸರ್ವೇಷನ್. ಓವರ್ ಎ ಟೈಮ್ ಇಫ್ ಎನಿ ಫೋರ್ಸಸ್ ಆರ್ ಎನಿ ಫಿಸಿಕಲ್ ಕ್ವಾಂಟಿಟೀಸ್ ರಿಮೈನ್ಡ್ ಕಾನ್ಸ್ಟಂಟ್, ನಥಿಂಗ್ ಬಟ್ ಓವರ್ ಎ ಟೈಮ್ ಅಂದ್ರೆ ಟೈಮ್ ಚೇಂಜ್ ಆಗ್ತಾನೆ ಇರುತ್ತೆ, ಹೌದಾ? ಯಾವಾಗ್ಲೂ ಟೈಮ್ ಮೂವ್ ಆಗ್ತಾನೆ ಇರುತ್ತೆ, ಹೌದಾ? ಟೈಮ್ ಜಾಸ್ತಿ ಆದಂಗೂ ವೇರಿ ಆದಂಗೂ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಕಾನ್ಸ್ಟೆಂಟ್ ಆಗಿ ಇತ್ತು ಅಂತಂದ್ರೆ ಅದಕ್ಕೆ ನಾವು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಕನ್ಸರ್ವೇಷನ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಫಾರ್ ಎನ್ ಎಕ್ಸಾಂಪಲ್, ಈಗ ಒಂದು ಕಾರ್ ಮೂವ್ ಆಗ್ತಾ ಇದೆ ಇನ್ ದಿಸ್ ಡೈರೆಕ್ಷನ್ ವಿತ್ ಸರ್ಟೇನ್ ಎಕ್ಸಲರೇಷನ್ ಎ. ಈಗ ಲಾಂಗ್ ಡ್ರೈವ್ ಹೋಗ್ತಿರ್ತೀರಿ, ಹೌದಾ? ಹೈವೇ ಫುಲ್ ಕ್ಲಿಯರ್ ರೋಡ್ ಇತ್ತು ನಿಮಗೆ, ಅವಾಗ ಏನ್ ಮಾಡ್ತೀರಿ, ಕಾರ್ನ ಫುಲ್ ಸ್ಪೀಡ್ ಮಾಡ್ತೀರಿ, ಎಕ್ಸಲರೇಟ್ ಮಾಡ್ತೀರಿ. ಎಷ್ಟಕ್ಕೆ ತಗೊಂಡು ಹೋಗ್ತೀರಿ? 100 km/h, 100 km/h, ಹೌದಾ? ಎಕ್ಸಲರೇಟರ್ ಅದನ್ನ ಏನ್ ಮಾಡ್ತೀರಿ, ಕಂಟಿನ್ಯೂಸ್ 100 km/h ಮೇಂಟೈನ್ ಮಾಡ್ತಾ ಹೋಗ್ತೀರಿ. ನಥಿಂಗ್ ಬಟ್ ದೇರ್ ವಾಟ್ ಹ್ಯಾಪನ್ಸ್, ಎಕ್ಸಲರೇಷನ್ ಈಸ್ ಕಾನ್ಸ್ಟಂಟ್. ದೇರ್ ವಿ ಕ್ಯಾನ್ ಟೆಲ್ ದಟ್ conservation is occurring. Conservation, energy or mass
ಸಾರಿ ಎನರ್ಜಿ ಕನ್ಸರ್ವ್ ಆಯಿತು ಅಂತ ಹೇಳ್ಬೋದು ಅಲ್ಲಿ, ಅಥವಾ ಮೊಮೆಂಟಮ್ ಕನ್ಸರ್ವ್ ಆಯಿತು ಅಂತ ಹೇಳ್ಬೋದು. ಹೌದಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕನ್ಸರ್ವೇಷನ್ ಲಾ. ಇಫ್ ಇಟ್ ಚೇಂಜಸ್, ಅದು ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಯಿತು, ನೀವು 100 km/h 1 ತಾಸು ಹೋಗ್ತಾ ಇದ್ರಿ ಅಂತಂದ್ರೆ ನೆಕ್ಸ್ಟ್ ಅವರಿಗೆ ಏನ್ ಮಾಡ್ತೀರಿ, ಸ್ವಲ್ಪ ಕಮ್ಮಿ ಮಾಡ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಮಾಡಿದ್ರಿ ಅಂದ್ರೆ ಏನಾಯ್ತು, ಅಲ್ಲಿ ವೇರಿಯೇಷನ್ ಆಯಿತು. ಇಟ್ ಈಸ್ ನಾಟ್ ಕನ್ಸರ್ವ್ಡ್. ಓವರ್ ಟೈಮ್ ಇಟ್ ಈಸ್ ಕನ್ಸರ್ವ್ಡ್. ಯಾವ ಟೈಮ್ ನೀವು ಚೇಂಜ್ ಮಾಡಿದಿರಿ, it is not a conserved. So based on that, the forces or the physical quantities we are studying, those are called as conservation laws. In physics, basically we have 4 types of conservation laws. First one is conservation of momentum, linear or angular momentum. ಇದರ ಬಗ್ಗೆ ಸ್ಟಡಿ ಮಾಡ್ತೀರಿ. Momentum ಅಂದ್ರೇನು? P is equals to m into v. A mass moving with a velocity v possess a certain momentum. ಯಾವ ಒಂದು ವಸ್ತು ಕಾನ್ಸ್ಟೆಂಟ್ ಆಗಿತ್ತು ಅಂತಂದ್ರೆ ಅದಕ್ಕೆ ಮೊಮೆಂಟಮ್ ಇರಲ್ಲ. ಯಾವಾಗ ಅದು ಮೂವ್ ಆಗ್ತಿರತ್ತೋ ಅವಾಗ ಮೊಮೆಂಟಮ್ ಪಡೆಯುತ್ತೆ. ವಿ ವೆಲಾಸಿಟಿ ಇದ್ದಂತಹ ಆಬ್ಜೆಕ್ಟಿಗೆ ಮಾತ್ರ ಮೊಮೆಂಟಮ್ ಇರುತ್ತೆ. ಸೊ ಫಾರ್ ಎ momentum we can have the conservation of momentum. ಈ ಮೊಮೆಂಟಮ್ ಮೇಲೆ 2 ಟೈಪ್ ಇದೆ, ಲೀನಿಯರ್ ಮೊಮೆಂಟಮ್, angular momentum. A object performing straight line motion, there we can have linear momentum. An object performing circular motion, ಯಾವುದೊಂದು ವಸ್ತು ರೌಂಡ್ ಪಾತ್ ಅಲ್ಲಿ ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗ್ತಾ ಇತ್ತು ಅಂತಂದ್ರೆ, ಈಗ ಪ್ಲಾನೆಟ್ಸ್ ರೌಂಡ್ ಆಗಿ ಮೂವ್ ಆಗ್ತಾ ಇರುತ್ತೆ ಎಲಿಪ್ಟಿಕಲ್ ಶೇಪ್ ಅಲ್ಲಿ, ನಥಿಂಗ್ ಬಟ್ ಸರ್ಕ್ಯುಲರ್, ದೇರ್ ವಿ ಕ್ಯಾನ್ ಹ್ಯಾವ್ ದ ಆಂಗ್ಯುಲರ್ ಮೂಮೆಂಟಮ್. 2 ತರ ಇದೆ. ಎರಡು ಏನಾಗುತ್ತೆ, ಕನ್ಸರ್ವೇಷನ್ ನಾವು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಎನರ್ಜಿ. Over a time, if energy remains constant, we can have the conservation of energy. Next, conservation of mass. Mass constant ittu antandre over a time, so it is called as conservation of mass. And fourth one is conservation of charges. Charges constant ittu antandre we have conservation of charges. So these are the some basic concepts. ಈ ಮೇನ್ ಥಿಂಗ್, ದೀಸ್ ಆರ್ ದ ಮೇನ್ ಥಿಂಗ್ಸ್ ಓನ್ಲಿ. ಇದನ್ನ ಬೇಸಿಕ್ ಆಗಿ ಇಟ್ಕೊಂಡೆ ನಾವು ಫರ್ದರ್ ಕಾನ್ಸೆಪ್ಟ್ಸ್ ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಯಾವುದೇ ಒಂದು ಕ್ವಾಂಟಿಟೀಸ್ ಕನ್ಸಿಡರ್ ಮಾಡಲಿ, ಅದ್ರೊಳಗೆ ಯಾವ್ದು ಕನ್ಸರ್ವ್ ಆಗತ್ತೆ, ಮೂಮೆಂಟಮ್, ಎನರ್ಜಿ, ಮಾಸ್, ಎನರ್ಜಿ, ಚಾರ್ಜ್, ಇವಿಷ್ಟರಲ್ಲಿ ಯಾವ್ದು ಕನ್ಸರ್ವ್ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅಂಡ್ ಆಲ್ಸೋ ಬೇಸಿಕ್ ಫೋರ್ಸಸ್, 4 ಫೋರ್ಸಸ್, ಆ ಫೋರ್ಸಸ್ ಅನ್ನೇ ಸ್ಟಡಿ ಮಾಡ್ತಾ ಹೋಗ್ತೀವಿ. ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ವಿ, ಆ ಎಕ್ಸಾಂಪಲ್ ಒಳಗೆ ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂಡ್ ಯಾವ ಕನ್ಸರ್ವೇಷನ್ ಲಾ ಹೋಲ್ಡ್ ಆಗತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಫಿಸಿಕ್ಸ್. ಅಂಡ್ ಇನ್ ದ ನೋಟ್ಸ್ ಐ ಹ್ಯಾವ್ ಮೆನ್ಷನ್ ಸಮ್ ಆಫ್ ದ ಡಿಸ್ಕವರೀಸ್ ಅಂಡ್ ದ ನೇಮ್ ಆಫ್ ದ ಸೈಂಟಿಸ್ಟ್. ಸೊ ರೆಫರ್ ದಟ್ and it will be helpful for your further studies. And now I am concluding this concept, a physical world chapter is completed. Thank you.